ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಬಿಡ್ನ ಯೂಟ್ಯೂಬ್ ಚಾನಲ್. ವೀಕೆಂಡ್ ಅಲ್ವಾ, ಸೊ ಎಲ್ಲಾದರೂ ಹೊರಗೆ ಹೋಗೋಣ ಅಂದರೆ ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ದು ಬನಶಂಕರಿ ಫುಡ್ ಸ್ಟ್ರೀಟು. ನೋಡೋಣ ಹೇಗಿದೆ ಅಂತ. ಹೊರಡೋದೇ ಲೇಟಾಗಿ ಹೊರಟಿದ್ದೀವಿ, ಈವ್ನಿಂಗು. ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ. ನೋಡೋಣ ಎಷ್ಟೊಂದು ಟ್ರಾಫಿಕ್ ಇದೆ. ಆ್ಯಕ್ಚುಲಿ ನಂದೇ ತಪ್ಪು, ಪ್ಲ್ಯಾನ್ ಮಾಡೋದೇ ಲೇಟಾಗಿ ಮಾಡಿ ನನ್ನ ಹಸ್ಬೆಂಡಿಗೆ ಹೇಳಿದೆ. ಬನಶಂಕರಿಲಿ ಫಸ್ಟ್ ವಿಸಿಟ್ ಮಾಡಿದ್ದು ನಾವು ರವಿ ಗೋಬಿ. ಆ್ಯಕ್ಚುಲಿ ಇಲ್ಲೊಂದು 3-4 ಸರಿ ಹೋಗಿದ್ದೀವಿ ನಾವು. ರವಿ ಗೋಬಿ ತಿನ್ಲಿಕ್ಕಂತಲೇ 3-4 ಸರಿ ಹೋಗಿದ್ದೀವಿ. ಸೊ ಇವತ್ತು ಫಸ್ಟ್ ವಿಸಿಟ್ ಮಾಡಿದ್ದು ಇಲ್ಲಿಗೇನೆ. ಚೆನ್ನಾಗಿದೆ, ಕ್ರಿಸ್ಪಿ ಚೆನ್ನಾಗಿ ಕೊಡ್ತಾರೆ. ನನ್ನ ಹಸ್ಬೆಂಡ್ ತಿಂದು ಹೇಳ್ತಾ ಇದ್ದಾರೆ ಸೂಪರ್ ಇದೆ ಅಂತ. ನನಗೂ ತುಂಬ ಇಷ್ಟ ಇದು. ಗೋಬಿ ಕ್ರಿಸ್ಪಿಯಾಗಿ ಚೆನ್ನಾಗಿದ್ವು, ಇಷ್ಟ ಆಯಿತು. ಓವರಾಲ್ ಚೆನ್ನಾಗಿತ್ತು, ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಚೋಲೆ ಭಟೂರ ಚೆನ್ನಾಗಿತ್ತು, ಓಕೆ. ಆಮೇಲೆ ನಾವು ಟ್ರೈ ಮಾಡಿದ್ದು ವೆಜ್ ಪನ್ನೀರ್ ರೋಲ್ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯೂಶ್ವಲಿ ನನ್ನ ಹಸ್ಬೆಂಡ್ ಅಷ್ಟೊಂದು ಇಷ್ಟಪಡಲ್ಲ ವೆಜ್ ರೋಲ್ನ, ಬಟ್ ಇವತ್ತು ಮಾತ್ರ ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಏನಾದರೂ ರೈಸ್ ಐಟಮ್ಸ್ ಟ್ರೈ ಮಾಡೋಣ ಅಂತ ವೆಜ್ ಫ್ರೈಡ್ ರೈಸ್ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು, ಸ್ಪೈಸಿ ಕಡಿಮೆ. ಆ್ಯಂಡ್ ಲಾಸ್ಟ್ ನಾವು ಟ್ರೈ ಮಾಡಿದ್ದೆ ಜಾಮೂನ್ ವಿತ್ ಐಸ್ ಕ್ರೀಮ್. ಇದಂತರೂ ನೆಕ್ಸ್ಟ್ ಲೆವೆಲ್ ಇತ್ತು, ಇಬ್ಬರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ಬೇರೆ ಕಡೆ ತಿಂದಿರೋದಕ್ಕೂ ಇಲ್ಲಿ ತಿಂದಿರೋದಕ್ಕೂ ತುಂಬ ವ್ಯತ್ಯಾಸ ಇತ್ತು, ಸಖತ್ತಿತ್ತು, ಚೆನ್ನಾಗಿತ್ತು. ಮನೆಗೆ ಬಂದ್ವಿ, ಮಜ್ಜಿಗೆ ಮಾಡ್ಕೊಂಡು ಇಬ್ಬರು ಮಜ್ಜಿಗೆ ಕುಡಿದ್ವಿ. ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪಡ್ ಮಾಡಿದ್ರಾಯ್ತು ಅಂದ್ಕೊಂಡು ಅಕ್ಕಿ ನೆನೆ ಹಾಕಿದ್ದೆ ಮಧ್ಯಾಹ್ನನೇ. ಬಂದಮೇಲೆ ಅದನ್ನು ಮಿಕ್ಸಿ ಹಾಕಿದೆ. ನಮ್ಮ ವೀಕೆಂಡ್ ಈ ಥರ ಇತ್ತು. ನಿಮ್ಮ ವೀಕೆಂಡ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.